ಎಷ್ಟೇ ಹೆಂಗಾಗಿದ್ರು 4 ನರೆ ಕೂದಲು ಬಂದ್ರೆ ತುಂಬಾ ಬೇಜಾರಾಗೋಗುತ್ತೆ ಮನಸ್ಸಿಗೆ. ಅಂಡ್ ಅದಕ್ಕೆ ಏನೆಲ್ಲ ಸಾಹಸ ಮಾಡ್ತಾರೆ. ಇನ್ಫ್ಯಾಕ್ಟ್ ನಾನು ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳಬೇಕು. ನಮ್ಮತ್ತೆ ನರೆ ಕೂದಲು ಕವರ್ ಮಾಡಬೇಕು ಅಂತ ಏನೋ ಕೆಮಿಕಲ್ಸ್ದೆಲ್ಲ ಹಾಕಿ ಅಲರ್ಜಿ ಆಗಿ ಸ್ಕಿನ್ ಅಲ್ಲೆಲ್ಲ ಹರಡಿ ತುಂಬಾ ಕಾಂಪ್ಲಿಕೇಶನ್ ಆಗಿ ಕೊನೆಗೆ ಹೇರ್ನ ಶೇವ್ ಮಾಡೋ ಲೆವೆಲ್ ವರ್ಗೂ ಅದು ತುಂಬಾ ಒಂಥರ TDS ಪ್ರೊಸೀಜರ್ ಆಗೋಗಿತ್ತು ಕೆಲವು ವರ್ಷಗಳ ಹಿಂದೆ. ಓಕೆ. ಸೊ ಅದೊಂಥರ ಇರುತ್ತೆ, ಅಂದ್ರೆ ವಯಸ್ಸಾದ್ರೂ ನರೆ ಕೂದಲು ಬರಬಾರ್ದು ಅಂತ ಇರುತ್ತೆ. ಬಟ್ ತುಂಬಾ ಚಿಕ್ಕ ವಯಸ್ಸಿಗೂ ಕೂಡ ನರೆ ಕೂದಲು ಬರ್ತಾ ಇರೋ ತರದ್ದು ಸಮಸ್ಯೆ ಇದೆ. ಸೊ ಅದು ಕೆಲವು ಸತಿ ಡಯಟ್ ಅಲ್ಲಿ ಏರುಪೇರಾಗೋದ್ರಿಂದ ಇರಬಹುದು, ಕೆಲವು ಸತಿ ಹೆರಿಡಿಟ್ರಿ ಅಂತಾರೆ. ಬಟ್ ಸುಮಾರು ಸತಿ ಸ್ಟ್ರೆಸ್ ಇಂದಾನೋ ಅಥವಾ ಒಳಗಡೆ ಇರೋ ಹಾರ್ಮೋನ್ಸ್ ಏರುಪೇರಿಂದ ಆಗುತ್ತೆ. ಇದೆಲ್ಲದಕ್ಕೂ ನಾವು ಡಯಟ್ ಫಾರ್ಮ್ ಅಲ್ಲಿ ಏನಾದ್ರೂ ಒಂದು ಆಹಾರ ಖಂಡಿತ ತಗೊಳ್ಬೇಕು. ಅದರಿಂದ ಇವತ್ತು ಕರಿಬೇವಿನ ಜ್ಯೂಸ್ ಅನ್ನ ಮಾಡೋದು ಹೇಗೆ ನರೆ ಕೂದಲು ಸರಿ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ಕೊಡ್ತಾರೆ. ಸ್ಟಾರ್ಟ್ ಮಾಡ್ಬಿಡಿ ರೆಮಿಡಿನ. ನೀವು ಲೇಟೇ ಮಾಡಕ್ ಹೋಗ್ಬೇಡಿ, ಬಿಕಾಸ್ ಎಲ್ರಿಗಿಂತ ಫಸ್ಟ್ ನನಗೆ ಬೇಕಾಗಿದೆ ರೆಮಿಡಿ ಅದು. ಸೊ ಏನ್ ಬೇಕು ನಿಮ್ಗೆ? ಮಿಕ್ಸಿ ಜಾರ್. ಎಸ್ ನಯನ ಅವರೇ. ಎಸ್. ಒಂದು ಹಿಡಿಗಾಗೋಷ್ಟು ಕರಿಬೇವನ್ನ ಬಿಡಿಸ್ಕೊಂಡು ತೊಳೆದಿದ್ದೀನಿ. ಅದನ್ನ ಮಿಕ್ಸಿಗೆ ಹಾಕೊಳ್ಳೋಣ. ಓಕೆ. ಒಂದು ಎರಡನೇದು ಒಂದು 1/4 ಸ್ಪೂನ್ ಅಷ್ಟು ಜೀರಿಗೆ ಅಂಡ್ ಒಂದು ಅರ್ಧ ಇಂಚಷ್ಟು ಶುಂಠಿ. ಸ್ಪೆಷಲ್ ಇಂಗ್ರೀಡಿಯೆಂಟ್ ಅಂದ್ರೆ B12 ರಿಚ್ ಆಗಿರುವಂತಹ ಮೊಸರನ್ನ ಇದಕ್ಕೆ ಹಾಕೋತಾರೆ. ಒಂದು ಚಿಕ್ಕ ಉಪ್ಪು ಹಾಕ್ತಾ ಇದ್ದೀನಿ. ಎಸ್. ಸ್ವಲ್ಪ ನೀರು ಹಾಕಿ, ಯಾಕಂದ್ರೆ ಮೊಸರಲ್ಲಿ ಸ್ವಲ್ಪ ನೀರಂಶ ಇರುತ್ತೆ. ಇದನ್ನ ನಾವು ಜ್ಯೂಸ್ ಮಾಡ್ತೀವಿ. ಎಷ್ಟು ಹಾಕೋಣ? ಒಂದು 1/4 ಲೋಟದಷ್ಟು. ಎಸ್. ಸೊ ಚೆನ್ನಾಗಿ ನುಣ್ಣಗೆ ಅದನ್ನ ಸೋಸಿದ್ರೆ ನಮ್ಗೆ ಜ್ಯೂಸ್ ತರ ಬರಕ್ಕಾಗ್ಬೇಕು. ಆ ರೀತಿಯಿಂದ ದಯವಿಟ್ಟು ನಾವು ಇವತ್ತಿನ ನಮ್ಮ ರೆಮಿಡಿಗೋಸ್ಕರ ಯೂಸ್ ಮಾಡ್ಕೋತಾ ಇದೀವಿ ನಮ್ಮ ಬೋರೋಸಿಲ್ ಅವರ ಮಿಕ್ಸಿಯನ್ನ. ಬನ್ನಿ ಶುರು ಮಾಡಿ. ಸೊ ಅದನ್ನ ಫಿಲ್ಟರ್ ಮಾಡ್ಕೊಂಡು ಜ್ಯೂಸ್ ಇದಕ್ಕೆ ಹಾಕೋಣ. ನೈನ್ ಅವರೇ, ಕರಿಬೇವಿನ ಜ್ಯೂಸು ಖಂಡಿತ ನರೆ ಕೂದಲು ಇಶ್ಯೂ ಇರೋರಿಗೆ, ಚಿಕ್ಕ ವಯಸ್ಸಲ್ಲೇ ಬಿಳಿ ಕೂದಲು ಬರ್ತಾ ಇದೆ ಅಂತ ಬೇಜಾರು ಮಾಡ್ಕೊಂಡವ್ರಿಗೆ ಇದು ಖಂಡಿತ ರಾಮಬಾಣ ತರ ವರ್ಕ್ ಆಗುತ್ತೆ. ಆದ್ರೆ 1-2 ಬಾರಿ ಅಲ್ಲ, ರೆಗ್ಯುಲರ್ ಆಗಿ ಕನ್ಸ್ಯೂಮ್ ಮಾಡಬೇಕು. ವಾರಕ್ಕೆ ಒಂದ್ಸತಿನೋ 2 ಸತಿನೋ ಬೆಳಗ್ಗೆ ಅಂದ್ರೆ ತಿಂಡಿ ಎಲ್ಲದಕ್ಕಿಂತ ಮುಂಚೆ ಕನ್ಸ್ಯೂಮ್ ಮಾಡಬಹುದು. ಅಂಡ್ ಇದು ನಾವು ಹಸಿ ಕರಿಬೇವು ಹಾಕಿದ್ರು, ಜಿಂಜರ್ ಹಾಕಿದೀವಿ, ಉಪ್ಪು ಹಾಕಿದೀವಿ. ಸೊ ಆ ಡೈಜೆಷನ್, ಜೀರಿಗೆ ಹಾಕಿದೀವಿ, ಡೈಜೆಷನ್ಗೂ ಏನೂ ಇಶ್ಯೂ ಆಗಲ್ಲ. ಬಟ್ ರೆಗ್ಯುಲರ್ ಆಗಿ ಕೆಲವು ತಿಂಗಳ ಕಾಲ ಕನ್ಸ್ಯೂಮ್ ಮಾಡಿದ್ರೆ ಖಂಡಿತ ಬದಲಾವಣೆ ಕಾಣುತ್ತೆ. ಕೆಮಿಕಲ್ಸ್ ಬದಲು ಕೂದಲನ್ನ ನೈಸರ್ಗಿಕವಾಗಿ ಕಪ್ಪಾಗಿ ಮಾಡ್ಕೊಳ್ಬಹುದು. ಯಾವ ವಯಸ್ಸವ್ರು ಬೇಕಾದ್ರೂ ಕುಡಿಬಹುದು, ಖಂಡಿತ ಕುಡಿಬಹುದು. ವೆರಿ ಸೇಫ್. ಸೊ ನೋಡಿದ್ರಲ್ಲ, ವಯಸ್ಸಾಗೋಕ್ಕಿಂತ ಮುಂಚೆನೆ ನೆರೆ ಕೂದಲು ಬರೋರು ಕಲರಿಂಗ್ ಮಾಡೋದು, ಅದಕ್ಕೆ ಇನ್ನೇನೇನೋ ಒಂದು ಟೆಂಪ್ರರಿ ಸೊಲ್ಯೂಷನ್ಸ್ ಅಂತವ್ರಿಗೆ ಈ ಕರಿಬೇವು ಜ್ಯೂಸು ರಾಮಬಾಣ ಅಂತ ಹೇಳ್ಬೋದು. ಸೊ ಟೇಸ್ಟ್ ಮಾಡಿ. ಆಕ್ಚುಲಿ ಹೇಳ, ನೀವು ಮೊಸರು ಹಾಕಿರೋದಕ್ಕೆ ಇಟ್ಸ್ ಗಿವಿಂಗ್ ಅ ಫೀಲ್ ಲೈಕ್ ಮಜ್ಜಿಗೆ. ಓ ರೈಟ್. ಅಂದ್ರೆ ಕರಿಬೇವು ಕಹಿ ಒಗ್ರು ಏನೂ ಇಲ್ಲ, ಏನೂ ಇಲ್ಲ. ಒಂಥರ ಲಸ್ಸಿ, ಎಸ್, ಒಂಥರದ ಮಜ್ಜಿಗೆ ಆಗಿದೆ. ಆಕ್ಚುಲಿ ಮಜ್ಜವಾಗಿದೆ, ಸಖತ್ತಾಗಿದೆ. ಸೊ ನೀವು ಕೂಡ ಟ್ರೈ ಮಾಡಿ. ಡಾಕ್ಟ್ರೇ, ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಸಿಂಪಲ್ ಹೋಮ್ ರೆಮಿಡಿ ಆದ್ರೆ ದೊಡ್ಡ ಪ್ರಾಬ್ಲಮ್, ಬಟ್ ತುಂಬಾ ಈಸಿಯಾಗಿ ರೆಮಿಡಿಯನ್ನ ತೋರಿಸ್ಕೊಟ್ಟಿದ್ದಕ್ಕಾಗಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್.